ನನ್ನ ಹೆಸರು ಮಾಣಿಕ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಬರಗನಹಳ್ಳಿ. ನನ್ನ ಹೆಸರು ಪಲ್ಲವಿ. ನಾನು ಕೂಡ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಬರಗನಹಳ್ಳಿ. ತುಂಬ ಹೆಚ್ಚು ಮಳೆ ಬಿದ್ದಾಗ ಮತ್ತು ಬಿಸಿಲೇ ಇಳಿದಾಗ ನಮ್ಮ ಬಟ್ಟೆಗಳು ಒಣಗಲ್ಲ. ನಾನು ಕೂಡ ಈ ಸಮಸ್ಯೆನ ಫೇಸ್ ಮಾಡಿದ್ದೀನಿ. ನನ್ನ ಬಟ್ಟೆ ತುಂಬ ಕೊಳೆ ಆಗಿರುತ್ತೆ. ಒಗ್ದಾಕಿರ್ತೀನಿ, ಬೆಳಗ್ಗೆ ಎದ್ದು ನೋಡಿದ್ರೆ ಒಣಗಿರಲ್ಲ. ಮತ್ತು ಆ ಸಮಸ್ಯೆ ನನ್ನ ಸ್ಕೂಲ್ಗೆ ಹೋಗೋಕ್ಕೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಪ್ರಾಬ್ಲಮ್ನ ತುಂಬ ಜನಗಳು ಫೇಸ್ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೋಸ್ಕರ ಈ ಮಾದರಿ ಮಾಡಿರ್ತೀನಿ. ಈ ಮಾದರಿಯ ಹೆಸರು ಎಕೋ ಡ್ರೈ ಕ್ಲಾತ್ ಚೇಂಬರ್ ವಿತ್ ರೈನ್ ವಾಟರ್ ಹ್ಯಾವೆನ್ಸ್ಟಿಂಗ್. ನಾನು ಈ ಮಾದರಿಗಾಗಿ ಬಳಸಿರುವ ವಸ್ತುಗಳನ್ನು ತಿಳಿಸುತ್ತೇನೆ. 4 ಸೋಲಾರ್ಗಳನ್ನು ಬಳಸಿದ್ದೇನೆ ಮತ್ತು ಫ್ಯಾನನ್ನು ಬಳಸಿದ್ದೇನೆ. 1 ಗ್ಲಾಸನ್ನು ಬಳಸಿದ್ದೇನೆ. 2 ಬ್ಯಾಟರಿಗಳನ್ನು ಬಳಸಿದ್ದೇನೆ ಮತ್ತು ಪೈಪನ್ನು ಬಳಸಿದ್ದೇನೆ. ಸೂರ್ಯನ ಬೆಳಕು ಈ ಗ್ಲಾಸ್ ಮೇಲೆ ಬಿದ್ದಾಗ ಸ್ವಲ್ಪ ಶಾಖ ಚೇಂಬರಲ್ಲಿ ಉಂಟಾಗುತ್ತೆ. ಮತ್ತು 4 ಸೋಲಾರ್ ಪ್ಯಾನೆಲ್ ಹಾಕಿ ಬೆಳಕು ಕೂಡ ಇದ್ರ ಮೇಲೆ ಬಿದ್ದಾಗ ಈ ಬ್ಯಾಟ್ರಿಗಳು ಫುಲ್ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಸ್ಪ್ಯಾನ್ಗಳೆಲ್ಲ ಆನ್ ಆಗುತ್ತೆ. ಈ ಚೇಂಬರಲ್ಲಿ ಏನು ಶಾಖ ಉಳಿದಿರುತ್ತೆ ಆ ಶಾಖ ಸ್ಪ್ಯಾನ್ ಆದಾಗ ಬಟ್ಟೆಗಳಿಗೆ ಶಾಖನ ಸ್ಪ್ರೆಡ್ ಮಾಡುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನು ಯೂಸ್ ಅಂದರೆ ಮಳೆ ಬಿದ್ದಾಗ ನೀರುಗಳೆಲ್ಲ ವೇಸ್ಟ್ ಆಗುತ್ತೆ. ಮತ್ತು ಕರೆಂಟ್ ಇಲ್ಲದಿದ್ದಾಗ ಸಂಪಲ್ಲಿ ನೀರಿರಲ್ಲ ಮತ್ತು ಡ್ರಮ್ಮಲ್ಲೂ ನೀರಿರಲ್ಲ. ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೋಬೋದು. ಮಳೆ ಬಿದ್ದಾಗ ಅಲ್ಲಿ ನಾವು ಒಂದು ಪೈಪ್ ಯೂಸ್ ಮಾಡಿದ್ದೀವಿ. ಪೈಪಲ್ಲಿ ಆ ನೀರನ್ನು ಸಂಗ್ರಹಣೆ ಮಾಡಿ ಪಾತ್ರೆಗಳು ಬೆಳಗೋಕ್ಕೆ ಮತ್ತು ಬಟ್ಟೆ ಬೆಳಗೋಕ್ಕೆ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.